ಹಾಯ್ ಹಲೋ ನಮಸ್ತೆ ರೀ. ನಾನು ನಿಮ್ಮ ಸಚಿನ್ ಕ್ಯಾಂಗ್ನಾಳ್ ಮಾತಾಡೋದು. ಏನಪ್ಪ ವಿಷಯ ಅಂದ್ರೆ, ನಿನ್ನೆ ನಮ್ದು ಟಾಕ್ಸಿಕ್ ಮೂವಿದ ಟೀಸರ್ ರಿಲೀಸ್ ಆಗಿತ್ತು. ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ಬೇಕಾಗೈತಿ ಸ್ವಲ್ಪ. ಯಾಕಂದ್ರೆ ಎಲ್ಲರೂ ನೆಗೆಟಿವ್ ಹಾಕಾಕತ್ತೀರಿ ನೀವು. ಪಾಸಿಟಿವ್ ಹೆಂಗಂದಪ್ಪ ಅಂತಂದ್ರೆ, ಅದ್ರೊಳಗೆ ಪಾರ್ನ್ ತೋರ್ಸ್ಯಾರ, ಸಾಫ್ಟ್ ಪಾರ್ನ್ ತೋರ್ಸ್ಯಾರ, ಅದನ್ನ ತೋರ್ಸ್ಯಾರ, ಇದನ್ನ ತೋರ್ಸ್ಯಾರ, 2.5 ಕೋಟಿ ಗಟ್ಲೆ ವ್ಯೂಸ್ ಹೋಗೈತಿ. ಹಿಂಗೆಲ್ಲ ಮಂದಿ ಬಡ್ದಾಡಕತ್ತೈತಿ. ಒಂದ್ ಹೇಳ್ತೀನಿ ಕೇಳ್ರಿ ನೀವು. ಕನ್ನಡ ಇಂಡಸ್ಟ್ರಿದ ಮೂವಿದ ಸ್ಟೈಲ್ ಚೇಂಜ್ ಆಗಿದ್ದೆ ರಾಕಿಂಗ್ ಸ್ಟಾರ್ ಯಶ್ದಿಂದ. ಆಮೇಲೆ ಮತ್ತೆ ಕಾನ್ಸೆಪ್ಟ್ಗಳು ಚೇಂಜ್ ಆಲಕತ್ತಿದ್ದೆ ಅವ್ರದಿಂದ. ಇಲ್ಲಪ್ಪ ಅಂತಂದ್ರೆ ನಾವು ಹಳೆ ಕಾಲದ ದೇವ್ರ ಪಿಕ್ಚರ್ಗಳು ಮತ್ತು ಹಳೆ ಕಾಲದ ಲವ್ ಸ್ಟೋರಿಗಳು ಮೂವಿ ಒಳಗೆ ಏನೋ ಬದುಕ್ತಿದ್ದೇವೆ ನಾವು. KGF ಮತ್ತು ಮಫ್ತಿ, ನೆಕ್ಸ್ಟ್ ಇದ್ಯಾವುದು ಮೊನ್ನೆ ರಿಲೀಸ್ ಆತಲ್ಲ ನಮ್ಮ ಕಾಂತಾರ, ಈ ಥರ ಮೂವಿ ಮಾಡೋದ್ರಿಂದ ನಮ್ಮ ಕರ್ನಾಟಕ ಇಂಡಸ್ಟ್ರೀಸ್, ಕನ್ನಡ ಮೂವಿ ಇಂಡಸ್ಟ್ರೀಸ್ ಒಂದು ಲೆವೆಲ್ಗೆ ಹೋಗಾಕತೈತ್ರಿ. ಸೊ ಅದನ್ನ ಹೆಮ್ಮೆ ಪಡ್ರಿ. ಟಾಕ್ಸಿಕ್ ಮೂವಿ ಒಳಗ ಸಾಫ್ಟ್ ಪವರ್ ಅಂತ ಹೇಳಿ ಏನ್ ಅನ್ನಾಕತ್ತಿರ್ಲಿ ನೀವು, ಆ ಸೀನ್ಗಳು ಬಿಟ್ಟು ಇನ್ನೂ ಉಳಿದಿದ್ ಭಾಳ ಸೀನ್ಗಳು ಭಾಳ ಅದಾವ. ಅದನ್ನ ವಿಚಾರ ಮಾಡ್ರಿ ನೀವು. ಒಂದೊಂದು ಹೆಂಗಿರ್ತೈತಪ್ಪ ಅಂತಂದ್ರ, ಈಗ ಪ್ರತಿಯೊಂದು ಸೀನ್ನ ಅವು ಎದೇನು ತೋರ್ಸ್ಯಾರಲ್ಲ ಆ ಸೀನ್, ಅದನ್ನ ಬಿಡ್ರಿ. ಅದನ್ನ ಬಿಟ್ಟು ಉಳಿದಿದ್ ನೋಡ್ರಲ್ಲ, ಉಳಿದಿದ್ನ ಬಾಂಬ್ ಬ್ಲಾಸ್ಟಿಂಗ್ ಟೆಕ್ನಿಕ್ ನೋಡ್ರಿ. ಅಂದ್ರೆ ಹೆಂಗಂದ್ರ, ಈ ಥರನೂ ಒಬ್ರು ಮೈಂಡ್ ಕಾಲ್ಪನಿಕವಾಗಿ ಬಿಂಬಿಸ್ಕೋಬಹುದು, ವಿಚಾರ ಮಾಡ್ಬೋದು ಅಂತೇಳಿ ಗೀತು ಮೋಹನ್ ದಾಸ್ ಅವರು ತೋರ್ಸ್ಯಾರ. ಇನ್ನೊಂದು ಅದು ಗ್ರೇವ್ ಯಾರ್ಡ್, ಕ್ರಿಶ್ಚಿಯನ್ನರ ಸಮಾಧಿ ಅಲ್ಲೇನ ಮುಸ್ದಾರಲ್ರಿ, ಆ ಗ್ರೇವ್ ಯಾರ್ಡ್ ತೋರ್ಸ್ಯಾರ. ಆಮೇಲೆ ಯಶ್ ಡಿಫ್ರೆಂಟ್ ಲುಕ್, ಟ್ಯಾಟ್ಯೂ, ನೆಕ್ಸ್ಟ್ BGMI ಒಳಗೆ ನಾವೇನು ಆಡ್ತೇವಲ್ರಿ ಗನ್, ಅಂತ ಗನ್ ಐತೆ ಅವ್ರ ಕೈಯಾಗ. ಸಾಫ್ಟ್ ಅಂದ್ರ ಮೇಕಿಂಗ್ ಎಷ್ಟು ರಿಚ್ ಮಾಡ್ಯಾರ ಅನ್ನೋದು ವಿಚಾರ ಮಾಡ್ರಿ ನೀವು. ಬಾಂಬ್ ಬ್ಲಾಸ್ಟಿಂಗ್ ಇನ್ನೂವರೆಗೂ ಕನ್ನಡ ಇಂಡಸ್ಟ್ರೀಸ್ ಒಳಗೆ ಇಂಥದ್ದು ಯಾವುದು ಬಂದಿಲ್ಲ, ಮತ್ತೆ ಬೇರೆ ಇಂಡಸ್ಟ್ರೀಸ್ ಒಳಗೂ ಈ ತರ ಯಾವುದು ಬಂದಿಲ್ಲ ಅನಿಸ್ತೈತಿ ಪ್ರೆಸೆಂಟ್. ಅವಾಗ ಬಾಹುಬಲಿ ಅಂಥವು ಇಂಥವೆಲ್ಲ ಬಂದ್ ಹೋದು ಅವಾಗಿನ ಕಾಲದಾಗ, ಅಂದ್ರ ಅವ್ರ ERA ಟೈಮ್ ನಡೆದಾಗ. ಈಗ ಟಾಕ್ಸಿಕ್ ERA ನಡೆದೈತಿ. ಟಾಕ್ಸಿಕ್ ಸಪೋರ್ಟ್ ಮಾಡ್ರಿ. ಇರ್ಬೋದು ಏನೋ ಒಂದು ಸಾಫ್ಟ್, ಏನೋ ಒಂದು ಇರ್ಬೋದು. ಆ ಸೀನ್ ಎದಕ್ ತೋರ್ಸ್ಯಾರ ಅನ್ನೋದು ಇರ್ತೈತಿ. ಜನರಿಗೆ ಯೂತ್ ಸಂಬಂಧ ತೋರಿಸಿರ್ಬೋದು, ಈಗಿನ ಜನರೇಷನ್ ಸಂಬಂಧ ತೋರಿಸಿರ್ಬೋದು. ಎಲ್ಲರೂ ಗೂಗಲ್ ಕ್ರೋಮ್ ಇನ್ಗನಿಟ್ ಅದ್ಯಾವುದೋ ಯಾವುದೋ ಒಂದು ಮೋಡ್ನಾಗ ಹಾಕಿ ನೋಡೋಕಿತ್ತ ಇದ್ರಾಗ ನೋಡೋದು ಚಲೋ ಅಲ್ಲ ಅನ್ರಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಫ್ಯಾಮಿಲಿ ಆಡಿಯನ್ಸ್ಗೆ ಅಲ್ಲಿದ ಹೌದಾ ಒಪ್ಕೋತೀನಿ. ಮನೆಯೊಳಗ ಫ್ಯಾಮಿಲಿ ಇದವ್ರಿಗೆ ಅಲ್ಲಿದ ಒಪ್ಕೋತೀನಿ ನಾನು. ಉಳಿದಿದ್ದ ಸೀನ್ಗಳು ಅದಾವಲ್ಲ ಅವಷ್ಟೇ ತೋರಿಸ್ರಲ್ಲ. ಫಸ್ಟಿಗೆ 48 ಸೆಕೆಂಡ್ ಬಿಡ್ರಿ ಟ್ರೈಲರ್, ಅದ್ರ ಮುಂದಿನ ತೋರಿಸಲ್ಲ. ಅದು ಬ್ಯಾಡ್ ಅಂತೀವ ನಾವ ತೋರ್ಸಾಕ. ಅದು ಬಿಟ್ಟು ಯಶ್ ಅವ್ರಿಗೆ ಬೈಯೋದು, ಮತ್ತು ಬೇರೆ ಸ್ಟಾರ್ನ ಫ್ಯಾನ್ಸ್ಗಳು ಯಶ್ ಫ್ಯಾನ್ಸ್ ಬೈಯೋದು ಯಾಕೆ ಬೇಕ್ರಿ? ಎಲ್ಲರೂ ಅವ್ರವ್ರ ಪದವಿದಾಗ ಆರಾಮೇ ಅದಾರ. ಎಲ್ಲರೂ ಅವ್ರವ್ರ ಆಡಿಯನ್ಸ್ ಅಂದ್ರೆ ಅವ್ರವ್ರ ಫ್ಯಾನ್ಸ್ ಬೇಸ್ ಮೇಲೆ ಅವ್ರ ರಾಜನೇ ರೀ. ಇವತ್ತು ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನ್ಸ್ಗಳಿಗೆ ಇವರೇ ರಾಜ. ನಾಳೆಗೆ ಇವ್ರು ಯಾರ್ಯಾರ ಶಿವರಾಜ್ ಕುಮಾರ್ ಸರ್ ಅವ್ರ ಫ್ಯಾನ್ಸ್ಗೂ ಅವರೇ ರಾಜ. ಧ್ರುವ ಸರ್ಜಾ ಅವ್ರದ್ದು ಹಂಗೆ, ಎಲ್ಲರದು ಹಂಗೆ ರೀ. ಎಲ್ಲ ಫ್ಯಾನ್ಸ್ಗಳಿಗೆ ಅವ್ರವ್ರ ಹೀರೋ ರಾಜಾನೇ. ಯಾರು ಕೀಳಲ್ಲ, ಯಾರು ಅವ್ರಕಿಂತ ಇವ್ರು ಹೆಚ್ಚ, ಇವ್ರಿಗಿಂತ ಅವ್ರು ಹೆಚ್ಚಲ್ಲ. ಎಲ್ಲರೂ ಕಾಮನ್ ಆಗಿ ಚೀಸ್ ಇರೋದಪ್ಪ ಅಂತಂದ್ರೆ ಅವರಲ್ಲಿರೋದು ಕಲೆ ಒಂದೇ. ನಾನು ಅದೇ ನೋಡಾಕತ್ತೀನಿ. ಏನಪ್ಪಾ ಅಂತಂದ್ರ ಟಾಕ್ಸಿಕ್ ಬ್ಯಾಡ್ ರಿವ್ಯೂ ಕೊಡ್ಲಿಕ್ಕತ್ತಾರ ಎಲ್ಲರೂ. ಇರ್ಲಿ ಬ್ಯಾಡ್ ರಿವ್ಯೂ, ಅದಂತೂ 2.5 ಕೋಟಿ ವೀಕ್ಷಣೆ ದಾಟೈತಿ. ಈಗ ಧೂಳಿಪಟ ಮಾಡೈತಿ ಟ್ರೈಲರ್. ಅದನ್ನ ವಿಚಾರ ಮಾಡ್ರಿ ಫಸ್ಟಿಗೆ. ನಮ್ಮ ಕನ್ನಡ ಇಂಡಸ್ಟ್ರೀಸ್ದು ಒಂದು ಮೂವಿ ಹಾಲಿವುಡ್ ಹೊರದೇಶಕ್ಕೆ ಹೋಗೋ ಲೆಕ್ಕದಾಗ ಐತಿ. ಹಾಲಿವುಡ್ ಸಲುವಾಗಿ ಮಾಡ್ಯಾರ ತಿಳ್ಕೊರಿ, ಹಾಲಿವುಡ್ ಸಲುವಾಗಿ ಮಾಡಿದ್ರ ತಿಳ್ಕೊರಿ. ಇದು ಇಂಗ್ಲಿಷ್ ಪಿಕ್ಚರ್ ಸಲುವಾಗಿ ಮಾಡಿದ್ರಂದ್ರ ಇಂಥ ಸೀನ್ಸ್ ಆರಾಮ. ಇನ್ನೊಂದೇನು ಡಿಸ್ಕ್ಲೈಮರ್ ಹಾಕಿಲ್ಲ ಅನ್ನೋಕ್ಕಿಂತ ಅದನ್ನ 47 ಸೆಕೆಂಡ್ ಬಿಡ್ರಿ, ಉಳಿದಿದ್ದು ತೋರಿಸ್ರಲ್ಲ. ರಾಯ ಇಂಟ್ರೊಡಕ್ಷನ್ ಅಷ್ಟೇ ತೋರಿಸ್ರಲ್ಲ, ಹೌದಲ್ಲ. ಅದನ್ನ ಉಳಿದಿದ್ದೆಲ್ಲ ಬಿಟ್ಟು ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಹುಡುಕ್ಬೇಡ್ರಿ. ಅದನ್ನ ಅದ್ರೊಳಗ ಆ ಕ್ಯಾರೆಕ್ಟರ್ನ ಬಿಂಬಿಸ್ಯಾರ, ಆ ಥರ ಕ್ಯಾರೆಕ್ಟರ್ನ ಬಿಂಬಿಸ್ಯಾರ. ಅವೇನೋ ಮೋಜ ಮಸ್ತಿ ಮಾಡಕ್ ಹೋಗ್ಯಾನ, ಆ ಥರ ಬಿಂಬಿಸ್ಯಾರ. ಅದನ್ನ ವಿಚಾರ ಮಾಡ್ರಿ ಫಸ್ಟಿಗೆ. ಅದನ್ನ ಬಿಂಬಿಸ್ಯಾರ ಅಷ್ಟೇ. ಅದನ್ನ ಬಿಟ್ಟು ನೀವು ಏನಾಗ್ತೈತಿ, ನಾ ಇಲ್ಲ ಜನರಿಗೆ ನೋಡೋವಂಗಿಲ್ಲ ಏನಿಲ್ಲ ಬ್ಯಾಡ್ರಿ. ಯೂತ್ ಸಂಬಂಧ ಮಾಡ್ಯಾರ. ರಾಕಿಂಗ್ ಸ್ಟಾರ್ ಯಶ್ ಅವರು ಏನು ವಿಚಾರ ಮಾಡ್ಲಾರದ್ ಮಾಡ್ಯಾರಲ್ಲ. ಫಸ್ಟಿಗೆ ತಿಳ್ಕೊರಿ, ಅವ್ರೊಬ್ರು ನಟ ಅಲ್ಲ, ಅವ್ರೊಬ್ರು ಸ್ಟಾರ್ ಅಲ್ಲ, ಅವರು ಬ್ರಿಲಿಯಂಟ್ ಬಿಸ್ನೆಸ್ ಮ್ಯಾನ್ ರೀ.
ಜನರಿಗೆ ಏನು ಬೇಕು ಏನು ಬೇಡ ಎಲ್ಲ ಗೊತ್ತಿರ್ತೈತೆ ಅವರಿಗೆ. ಗೊತ್ತಿರ್ಲಾರ್ದಂತೂ ಕೊಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೂವಿ ಅಂತೂ ಸಖತ್ತೈತಿ. ಧುರಂಧರ್ 2 ವಿಷಯಕ್ಕೂ ಬಂದಾಗ ಧುರಂಧರ್ 2 ಸಖತ್ತಾಗಿರುತ್ತೆ. ಯಾವುದನ್ನು ಬಿಳ್ಸಕ್ಕೆ ಹೋಗ್ಬೇಡ್ರಿ, ಯಾವುದನ್ನು ಎತ್ತಿ ಹಿಡ್ಯಕ್ಕೆ ಹೋಗ್ಬೇಡ್ರಿ. ಎಲ್ಲಾನ ಸಿನಿಮಾ ರೂಪದಾಗ ಅಷ್ಟೇ ನೋಡ್ರಿ. ಕತೆ ಯಾವ್ದು ಸ್ಟ್ರಾಂಗ್ ಇರ್ತೈತೆ ಅದು ಓಡ್ತೈತಿ, ಆಮೇಲೆ ಇಲ್ಲ ಮಲ್ಕೋತೈತಿ ಸ್ಟ್ರಾಂಗ್ ಇರಲಿಲ್ಲ ಅಂದ್ರೆ. ಇಷ್ಟೇ ಹೇಳೋದ್ರಿ. ಇನ್ನೊಂದು ಬ್ಯಾಡ್ ರಿವ್ಯೂ ಹೇಳೋರು ಒಂದೇ ಮಾತು, ಮುಚ್ಕೊಂಡು ಬಾಯಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು, ಮನಸ್ಸು ಓಪನ್ ಮಾಡ್ಕೊಂಡು ಮೂವಿ ನೋಡಿ ಆಲ್ ದಿ ಬೆಸ್ಟ್ ಹೇಳ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಏನಪ್ಪ ಇವೇನು ಹೇಳ್ತಾನೆ, ನಾ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿನೂ ಯಾರ ಅಭಿಮಾನಿನೂ ಅಲ್ಲ. ಹೌದಾ, ನಾನು ನಮ್ಮ ತಂದೆ ತಾಯಿಗಳ ಅಭಿಮಾನಿ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಒಂದು ವಿಷಯ ಹೇಳ್ತೀನಿ. ಕಷ್ಟಪಟ್ಟು ಅದಕ್ಕೆ 800 ಕೋಟಿ ರೂಪಾಯಿ ಹಾಕ್ಯಾರ. 800 ಅಲ್ಲ, 600 ಕೋಟಿ ರೂಪಾಯಿ ಮೇಲೆ ಆಗೈತೆ ಅದ್ರ ಖರ್ಚು. ಕಷ್ಟಪಟ್ಟಾರ ಅದಕ್ಕೆ ಪೈರಸಿ ಮಾಡಬೇಡ್ರಿ. ಇದು ಒಂದೇ ಬೇಡ್ಕೊಳತ್ತೀನಿ ನಾನು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.